ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಹಾಸನದಲ್ಲಿ ಆಗುತ್ತಿರುವ ಸರಣಿ ಸಾವುಗಳು ಇಡೀ ಆರೋಗ್ಯ ಇಲಾಖೆಯನ್ನ ಫೀಲ್ಡ್ಗೆ ಇಳಿಯುವಂತೆ ಮಾಡಿದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಳವಳಗೊಂಡಿದ್ದಾರೆ. ಮತ್ತು ಸಾವುಗಳ ತನಿಖೆಗೆ ತಜ್ಞರ ಸಮಿತಿ ರಚಿಸಲಾಗಿತ್ತು. ಈಗ ವರದಿ ಬಂದಿದೆ. ವರದಿಯಲ್ಲಿ ಏನಿದೆ ಅಂತ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಎಲ್ಲಾ ಕಾಯಿಲೆಗಳಿಗಿಂತ ಮಾರಕ ಅಂತಂದ್ರೆ ಹೃದಯಾಘಾತ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನೀವು ಯಾವ ಜಿಲ್ಲೆಯವರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚೆಗೆ ಹೃದಯಾಘಾತ ಸುದ್ದಿಯು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅದರಲ್ಲೂ ಕೂಡ ಯುವಕರು ಮಧ್ಯವಯಸ್ಕರಲ್ಲಿ ಜಾಸ್ತಿ ಸಾವು ಸಂಭವಿಸುತ್ತಿದೆ. ಕೇವಲ ಕಳೆದ 1 ತಿಂಗಳಲ್ಲೇ ಹಾಸನ ಒಂದರಲ್ಲೇ 26 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೊನ್ನೆ ಒಂದೇ ದಿನ 4 ಉಸಿರು ನಿಲ್ಲಿಸಿದ್ದಾರೆ. ನಿನ್ನೆ ಕೂಡ 3 ಬಲಿಯಾಗಿದ್ದಾರೆ. ಅದರಲ್ಲೂ ನಿನ್ನೆ ಬಾಣಂತಿ ಯುವಕ ಅಷ್ಟೇ ಅಲ್ಲ, ಸರ್ಕಾರಿ ಆಸ್ಪತ್ರೆಯ ವೈದ್ಯರೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಇನ್ನು ಹೃದಯಾಘಾತ ಜಾಸ್ತಿ ಆಗುತ್ತಿದ್ದಂತೆಯೇ ರಾಜ್ಯ ಸರ್ಕಾರವು ತಜ್ಞರ ಸಮಿತಿಯನ್ನು ರಚಿಸಿತ್ತು. ಈ ವರದಿಯಲ್ಲಿ ಹೃದಯಾಘಾತಕ್ಕೆ ಕಾರಣ ಏನೆಂದರೆ ಅತಿಯಾದ ಬೊಜ್ಜು, ಮಾಂಸ ಸೇವನೆ, ಅದರಲ್ಲೂ ಕೂಡ ರೆಡ್ ಮೀಟ್ ಅಂದ್ರೆ ಕುರಿ ಮತ್ತು ಮೇಕೆಯ ಮಾಂಸ, ಧೂಮಪಾನ, ಮದ್ಯಪಾನ ಮತ್ತು ಫಾಸ್ಟ್ ಫುಡ್ಗಳ ಸೇವನೆಯಿಂದಲೇ ಸಾವುಗಳು ಸಂಭವಿಸುತ್ತಿದೆ ಎಂದು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಕೊರೋನಾ ಲಸಿಕೆಗೂ ಸಾವುಗಳಿಗೂ ಯಾವುದೇ ಸಂಬಂಧವಿಲ್ಲವೆಂದು ವರದಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಇನ್ನು ಸರಣಿ ಸಾವು ಎಲ್ಲರ ಅಲರ್ಟ್ಗೆ ಕಾರಣವಾಗಿದೆ. ಅದಕ್ಕೆ ರಾಜ್ಯದ 86 ತಾಲೂಕುಗಳಲ್ಲಿರುವ ಸ್ಟೆಮಿ ಯೋಜನೆಯನ್ನು ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲು ಸರ್ಕಾರ ಮುಂದಾಗಿದೆ. ಮತ್ತು ಸಿಪಿಆರ್ ಅಂದರೆ ಹಾರ್ಟ್ ಅಟ್ಯಾಕ್ ವೇಳೆ ರೋಗಿಯ ಎದೆಯನ್ನು ಒತ್ತಿ ಹೃದಯ ಬಡಿತವನ್ನು ಮರುಚಾಲನೆಗೊಳಿಸುವ ಪ್ರಾಥಮಿಕ ಚಿಕಿತ್ಸೆಯ ಕ್ರಮದ ಬಗ್ಗೆ ಎಲ್ಲರಿಗೂ ತರಬೇತಿ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇನ್ನು ನಿಮ್ಮ ಪ್ರಕಾರ ಹೃದಯಾಘಾತಕ್ಕೆ ಕಾರಣವೇನಿರಬಹುದು ಅಂತ ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.